ನಮಸ್ಕಾರ. ಇವತ್ತು ನಾವು ನೋಡ್ತಿರೋದು ಕನ್ನಡದ ಹಲಗಲಿ ಸಿನಿಮಾ ಇದೆಯಲ್ಲ, ಅದರ ಫಸ್ಟ್ ಲುಕ್ ಟೀಸರ್. ಹೌದು, ಯೂಟ್ಯೂಬ್ನಲ್ಲಿ ದುಹಾರ ಮೂವೀಸ್ ಚಾನೆಲ್ನಲ್ಲಿ ಬಂದಿದೆ. ಚಿಕ್ಕ ತುಣುಕು ಅದು. ಹೌದು, ಆದರೆ ಅಷ್ಟರಲ್ಲೇ ಒಂಥರ ಟೆನ್ಷನ್ ಕ್ರಿಯೇಟ್ ಆಗಿದೆ ನೋಡಿ. ಏನೋ ಗಂಭೀರವಾದ ವಿಷಯ ಅಂತ ಗೊತ್ತಾಗತ್ತೆ. ಖಂಡಿತ. ಹಲಗಲಿ ಅನ್ನೋ ಹಳ್ಳಿಯಲ್ಲಿ ಏನೋ ದೊಡ್ಡ ಗಲಾಟೆ ನಡೀತಿದೆ ಅನ್ನೋ ಫೀಲ್ ಬರುತ್ತೆ. ಮುಖ್ಯವಾಗಿ ಕೇಳಿಬರೋದಂದ್ರೆ ಕಂಪನಿ ನಿಯಮಗಳ ಉಲ್ಲಂಘನೆ ಅಂತ. ಅಂದ್ರೆ ಪರ್ಮಿಷನ್ ಇಲ್ಲದೆ ವೆಪನ್ಸ್ ಇಟ್ಕೊಂಡಿದ್ದಾರೆ ಅನ್ನೋ ಆರೋಪ. ಹೌದು, ಅಲ್ಲಿ ಆ ಪದ ಬಳಕೆ ಇದೆಯಲ್ಲ, ಕಂಪನಿ ನಿಯಮಗಳು ಅನ್ನೋದು, ಅದು ಸ್ವಲ್ಪ ಸ್ಟ್ರೈಕ್ ಆಗುತ್ತೆ. ನಿಜ, ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಸರ್ಕಾರದ ಕಾನೂನು ಆರ್ಡರ್ ಅಂತ ಕೇಳಿರ್ತೀವಿ. ಆದ್ರೆ ಇಲ್ಲಿ ಕಂಪನಿ ಅಂತಿದ್ದಾರೆ. ಅದೇ ಪಾಯಿಂಟ್. ಅದು ತಕ್ಷಣಕ್ಕೆ ಅಧಿಕಾರ ಯಾರ್ ಚಲಾಯಿಸ್ತಿದ್ದಾರೆ ಇಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಹೌದಲ್ವಾ? ಕಂಪನಿ ಅಂತ ತಕ್ಷಣ ಅದು ಬಹುಶಃ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಲದ್ದ ಅಥವಾ ಬೇರೆನಾದ್ರೂ ಇದೆಯಾ? ಒಂಥರ ಕ್ಯೂರಿಯಾಸಿಟಿ. ಖಂಡಿತ. ಸರ್ಕಾರದ ಬದಲು ಒಂದು ಕಂಪನಿ ಬಂದು ರೂಲ್ಸ್ ಹಾಕ್ತಿದೆ ಅಂದ್ರೆ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಸ್ವರೂಪನೇ ಬೇರೆ ಇರಬೇಕು. ನಿಜ. ಮತ್ತೆ ಈ ರೂಲ್ಸ್ ಬ್ರೇಕ್ ಮಾಡೋಕೆ ಕಾರಣ ಏನು? ವೆಪನ್ಸ್ ಇಟ್ಕೊಂಡಿದ್ದಾರೆ ಅಂತಾರಲ್ಲ, ಯಾಕಿಟ್ಕೊಂಡಿದ್ದಾರೆ? ಅದು ತಮ್ಮ ಸೇಫ್ಟಿಗೋಸ್ಕರನಾ ಅಥವಾ ಇದೊಂದು ಆರ್ಗನೈಸ್ಡ್ ರೆಸಿಸ್ಟೆನ್ಸ್ ಅಂದ್ರೆ ವ್ಯವಸ್ಥಿತ ಪ್ರತಿರೋಧನ? ಟೀಸರ್ ಈ ಪ್ರಶ್ನೆಗಳನ್ನೆಲ್ಲ ನಮ್ಮ ತಲೆಗೆ ಹಾಕುತ್ತೆ. ಹೌದು, ಇದು ಬರೀ ಒಂದು ಇಲ್ಲೀಗಲ್ ಆಕ್ಟಿವಿಟಿ ಅನ್ನೋದಕ್ಕಿಂತ ಏನೋ ಒಂದು ಅಸ್ತಿತ್ವಕ್ಕಾಗಿ ಹೋರಾಟ ನಡೀತಿದೆ ಅನ್ನೋ ಹಾಗೆ ಕಾಣಿಸುತ್ತೆ. ಹೌದು. ಮತ್ತೆ ನೋಡಿ, ವಿಷಯ ಬಗೆಹರಿಸೋಕೆ ಹಳ್ಳಿಯ ಮುಖಂಡರನ್ನು ಮೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಆ ಹಳ್ಳಿಗೆ ಅದರದೇ ಆದ ಒಂದು ಲೀಡರ್ಶಿಪ್, ಒಂದು ಸಿಸ್ಟಮ್ ಇದೆ ಅಂತಾಯ್ತು. ಅವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಹೌದು, ಅದು ಕೂಡ ಗಮನಿಸಬೇಕು. ನೇರವಾಗಿ ಜನರ ಮೇಲೆ ಆಕ್ಷನ್ ತಗೊಳ್ಳೋ ಬದಲು ಮುಖಂಡರ ಮೂಲಕ ಹೋಗೋದು, ಅದು ಒಂಥರ ಸ್ಟ್ರಾಟಜಿ ಇರ್ಬೋದು. ಅಥವಾ ಒಂದು ರಾಜತಾಂತ್ರಿಕ ಒತ್ತಡ ಅಂತನೂ ಹೇಳ್ಬೋದಲ್ವಾ? ಖಂಡಿತ. ಆದ್ರೆ ಅದರ ಜೊತೆಗೆ ಒಂದು ವಾರ್ನಿಂಗ್ ಕೂಡ ಇದೆ. ಒಪ್ಪದಿದ್ದರೆ ಕಠಿಣ ಕ್ರಮ ಅಂತ. ಹೌದು, ಅದು ಸ್ವಲ್ಪ ಭಯ ಹುಟ್ಟಿಸೋ ಹಾಗೆ ಇದೆ. ಮಾತುಕತೆ ಫೇಲ್ ಆದರೆ ಮುಂದೆ ಏನಾಗುತ್ತೆ ಅನ್ನೋ ಸೂಚನೆ ಅದು. ಅದೇ, ಆ ಮಾತುಕತೆ ಹಿಂದೆ ಒಂದು ಬೆದರಿಕೆನೂ ಇದೆ ಅನ್ನೋದು ಕ್ಲಿಯರ್ ಆಗತ್ತೆ. ಈ ವಾರ್ನಿಂಗ್, ಆಮೇಲೆ ಈ ವೆಪನ್ಸ್ ವಿಷಯ ಎಲ್ಲ ಸೇರಿ ಪರಿಸ್ಥಿತಿ ಸೀರಿಯಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಟೀಸರ್ನಲ್ಲಿರೋ ವಿಜುವಲ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅದೇ ಗಂಭೀರತೆ, ಆತಂಕವನ್ನು ತೋರಿಸುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ದೊಡ್ಡ ಸಂಘರ್ಷದ ಆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು, ಖಂಡಿತವಾಗಿಯೂ. ಒಂದು ಕಡೆ ಪವರ್ ಸೆಂಟರ್ ಅಂದ್ರೆ ಕಂಪನಿ, ಇನ್ನೊಂದು ಕಡೆ ಅದಕ್ಕೆ ರೆಸಿಸ್ಟ್ ಮಾಡುತ್ತಿರೋ ಕಮ್ಯುನಿಟಿ ಅಂದ್ರೆ ಹಲಗಲಿ ಜನ. ಇವರ ನಡುವಿನ ಕಾನ್ಫ್ಲಿಕ್ಟ್ಗೆ ವೇದಿಕೆ ರೆಡಿಯಾಗಿದೆ. ಈಗ ಪ್ರಶ್ನೆಗಳು ಶುರುವಾಗತ್ತೆ. ಯಾರು ಈ ಕಂಪನಿ? ಯಾಕೆ ಬಂದಿದ್ದಾರೆ? ಅವರ ಉದ್ದೇಶ ಏನು? ಹಲಗಲಿ ಜನರ ಹಿನ್ನೆಲೆ ಏನು? ಈ ವೆಪನ್ಸ್ ಯಾಕೆ ಬಂತು? ಈ ಪ್ರಶ್ನೆಗಳ ಮೂಲಕನೇ ಪ್ರೇಕ್ಷಕರನ್ನ ಹಿಡಿದಿಡೋ ಪ್ರಯತ್ನ ಅದು. ಟೀಸರ್ನಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಸಣ್ಣ ತುಣುಕು ಬರೀ ಕಥೆಯ ಸಾರಾಂಶ ಕೊಡೋದಲ್ಲ, ಬದಲಿಗೆ ಒಂದು ಐತಿಹಾಸಿಕ ಅಥವಾ ಸಾಮಾಜಿಕ ಸನ್ನಿವೇಶದ ಬಗ್ಗೆ, ಅಧಿಕಾರ ಮತ್ತು ಪ್ರತಿರೋಧದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋ ಹಾಗೆ ಮಾಡುತ್ತೆ. ಹೌದು, ಆ ಪ್ರಶ್ನೆಗಳಲ್ಲೇ ಇಡೀ ವಿಷಯದ ಆಳ ಇರೋದು. ಈಗ ಕೇಳುಗರು ಯೋಚಿಸೋಕೆ ಇಲ್ಲೊಂದು ವಿಷಯ ಇದೆ ನೋಡಿ. ಹೇಳಿ. ಈ ಕಂಪನಿ ನಿಯಮಗಳು ಅನ್ನೋ ಪದ ಇದೆಯಲ್ಲ, ಅದ್ರ ಮೇಲೆ ನಾವು ಫೋಕಸ್ ಮಾಡಿದ್ರೆ ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ವಿಷಯನಾ? ಅಥವಾ ಇದಕ್ಕಿಂತ ಹೆಚ್ಚಾಗಿ ಬಹುಶಃ ಇದು ಭೂಮಿ, ಸಂಪನ್ಮೂಲ ಅಥವಾ ಆಟೋನಮಿ ಅಂದ್ರೆ ಸ್ವಾಯತ್ತತೆಗಾಗಿ ನಡೆಯುತ್ತಿರೋ ಹೋರಾಟ ಆಗಿರಬಹುದಾ? ಓ ಹೌದಲ್ಲ. ಸರ್ಕಾರದ ಕಾನೂನು ಅಂತ ಹೇಳ್ದೆ ಕಂಪನಿ ನಿಯಮ ಅಂತ ಯಾಕೆ ಹೇಳ್ತಿದ್ದಾರೆ? ಅದರ ಹಿಂದಿನ ನಿಜವಾದ ಅರ್ಥವೇನು? ಬಹುಶಃ ಅದು ವಸಾಹತುಶಾಹಿ ತರದ ಆಡಳಿತ ಇರಬಹುದಾ? ಇದು ಮುಂದಿನ ಕುತೂಹಲ ಅಲ್ವಾ? ನಿಜವಾದ ಕತೆ ಏನು ಅಂತ ತಿಳಿಯೋಕೆ ಕಾಯ್ಬೇಕು. ಖಂಡಿತ. ಟೀಸರ್ ಆ ಕೆಲ್ಸವನ್ನ ಚೆನ್ನಾಗಿ ಮಾಡಿದೆ.